ಮಿನಿ ಸಮರದಲ್ಲಿ ಅವಕಾಶ ಕೈ ಚೆಲ್ಲಿದ ಬಿಜೆಪಿ ಹಾಗೂ ಜೆಡಿಎಸ್ ಕಾಂಗ್ರೆಸ್ ಪ್ರತಿಷ್ಠೆಗೆ ಗರಿ ಪ್ರತಿಪಕ್ಷಗಳಿಗೆ ತುಂಬಾ ವರಿ ಅಂತಕ್ಕಂತ ಒಂದು ವೇದವಾಕ್ಯ ನಿಜವಾಗ್ತಾ ಇದೆ। ಮೂರು ವಿಧಾನಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಪಕ್ಷ ಜಯಬೇರಿ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ಗೆ ಸವಾಲು ಎಸೆಯುವ ಅವಕಾಶ ಕಳೆದುಕೊಂಡ ದೋಸ್ತಿ ಸರ್ಕಾರ ಮಿನಿ ಸಮರದಲ್ಲಿ ಅವಕಾಶ ಕೈ ಚೆಲ್ಲಿದ ಬಿಜೆಪಿ ಹಾಗೂ ಜೆಡಿಎಸ್ ಕಾಂಗ್ರೆಸ್ ಪ್ರತಿಷ್ಠೆಗೆ ಗರಿ ಪ್ರತಿಪಕ್ಷಗಳಿಗೆ ತುಂಬಾ ವರಿ। ಮೂರು ವಿಧಾನಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಪಕ್ಷ ಜಯಬೇರಿ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ಗೆ ಸವಾಲು ಎಸೆಯುವ ಅವಕಾಶ ಕಳೆದುಕೊಂಡ ದೋಸ್ತಿ ಸರ್ಕಾರ ಮಿನಿ ದಂಗಲ್ನಲ್ಲಿ ಬೋನಸ್ ಅಂಕ ಪಡೆದ ಸಿದ್ದು ಸರ್ಕಾರ ಮಿನಿ ಸಮರದಲ್ಲಿ ಅವಕಾಶ ಕೈ ಚೆಲ್ಲಿದ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಸರ್ಕಾರ ಕಾಂಗ್ರೆಸ್ ಪ್ರತಿಷ್ಠೆಗೆ ಗರಿ ಪ್ರತಿಪಕ್ಷಗಳಿಗೆ ತುಂಬಾ ವರಿ। ಮೂರು ವಿಧಾನಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಪಕ್ಷ ಜಯಬೇರಿ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ಗೆ ಸವಾಲು ಎಸೆಯುವ ಅವಕಾಶ ಕಳೆದುಕೊಂಡಿರತಕ್ಕಂಥದ್ದು ದೋಸ್ತಿ ಸರ್ಕಾರ ಮಿನಿ ದಂಗಲ್ನಲ್ಲಿ ಬೋನಸ್ ಅಂಕ ಪಡೆದ ಸಿದ್ದು ಸರ್ಕಾರ ಮಿನಿ ಸಮರದಲ್ಲಿ ಅವಕಾಶ ಕೈ ಚೆಲ್ಲಿದ ಬಿಜೆಪಿ ಜೆಡಿಎಸ್ ಕಾಂಗ್ರೆಸ್ ಪ್ರತಿಷ್ಠೆಗೆ ಗರಿ ಪ್ರತಿಪಕ್ಷಗಳಿಗೆ ತುಂಬಾ ವರಿ। ಮೂರು ವಿಧಾನಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಪಕ್ಷ ಜಯಬೇರಿ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ಗೆ ಸವಾಲು ಎಸೆಯುವ ಅವಕಾಶ ಕಳೆದುಕೊಂಡಿರತಕ್ಕಂಥದ್ದು ದೋಸ್ತಿ ಸರ್ಕಾರ ಈಗ ಮಿನಿ ದಂಗಲ್ನಲ್ಲಿ ಬೋನಸ್ ಅಂಕ ಪಡೆದ ಸಿದ್ದು ಸರ್ಕಾರ ಮಿನಿ ಸಮರದಲ್ಲಿ ಅವಕಾಶ ಕೈ ಚೆಲ್ಲಿದ ಬಿಜೆಪಿ ಜೆಡಿಎಸ್ ಕಾಂಗ್ರೆಸ್ ಪ್ರತಿಷ್ಠೆಗೆ ಗರಿ ಪ್ರತಿಪಕ್ಷಗಳಿಗೆ ತುಂಬಾ ವರಿ। ಮಿನಿ ಸಮರದಲ್ಲಿ ಅವಕಾಶ ಕೈ ಚೆಲ್ಲಿದ ಬಿಜೆಪಿ ಹಾಗೂ ಜೆಡಿಎಸ್ ಸಾಕಷ್ಟು ಮತಗಳ ಅಂತರದೊಂದಿಗೆ ಮುಖಭಂಗ ಆಗಿರತಕ್ಕಂಥದ್ದು ಮೈತ್ರಿಗೆ ಬಿಜೆಪಿ ಹಾಗೂ ಜೆಡಿಎಸ್ಗೆ ಶಿಗ್ಗಾವಿಯಲ್ಲಿ ಹಾಗೂ ಸಂಡೂರು ಹಾಗೂ ಪ್ರತಿಷ್ಠೆಯ ಕ್ಷೇತ್ರವಾದ ಚನ್ನಪಟ್ಟಣದಲ್ಲಿ ತೀರಾ ಮುಖಭಂಗ ಆಗಿರತಕ್ಕಂಥದ್ದು। ಮೂರು ಕ್ಷೇತ್ರಗಳಲ್ಲಿ ಬೋನಸ್ ಅಂಕದ ರೀತಿ ಮೂರು ಕ್ಷೇತ್ರಗಳಲ್ಲಿ ವಿನ್ ಆಗಿರತಕ್ಕಂಥದ್ದು ಕಾಂಗ್ರೆಸ್। ಇದು ಸಿದ್ದು ಹಾಗೂ ಡಿಕೆಶಿ ಅವರ ರಣತಂತ್ರಕ್ಕೆ ದೊರಕಿರ್ತಕ್ಕಂಥ ಜಯವಾಗಿದೆ। ಆ ಒಂದು ವಿಚಾರ ಬಿಜೆಪಿ ಜೆಡಿಎಸ್ ಸೋಲಿಗೆ ಕಾರಣವಾಯ್ತಾ? ಉಪಚುನಾವಣೆಯ ರಿಸಲ್ಟ್ನಿಂದ ಬಿಜೆಪಿ ಕಲಿಯಬೇಕಾಗಿದ್ದು ಏನು? ಭಿನ್ನಾಭಿಪ್ರಾಯವಿದ್ರೂ ಎಲೆಕ್ಷನ್ ಟೈಮ್ನಲ್ಲಿ ಒಂದಾಗುವ ಕೈ ಲೀಡರ್ಸ್ ಇದೇ ಗೆಲ್ಲಲು ಕಾರಣವಾಯ್ತಾ ಕಾಂಗ್ರೆಸ್ಗೆ? ಕಳೆದ ಒಂದೆರಡು ವರ್ಷಗಳಿಂದ ಒಟ್ಟಾಗಿ ಹೆಜ್ಜೆ ಹಾಕುತ್ತಿರುವ ನಾಯಕರು ಕಾಂಗ್ರೆಸ್ನ ಕೈ ನಾಯಕರು ರಣವ್ಯೂಹ ರಚನೆ ಪ್ರತಿಯೊಬ್ಬರಿಂದ ಸಲಹೆ ಸಂಗ್ರಹ ಮಾಡೋದು ಇದು ಕಾಂಗ್ರೆಸ್ನ ತಂತ್ರ। ಎಲ್ಲ ಅಂಶಗಳೇ ಕಾಂಗ್ರೆಸ್ಗೆ ಗೆಲುವಿಗೆ ಕಾರಣವಾಯ್ತಾ? ಆ ಒಂದು ವಿಚಾರ ಬಿಜೆಪಿ ಜೆಡಿಎಸ್ ಸೋಲಿಗೆ ಕಾರಣನಾ? ಯಾವುದು ಆ ಕಾರಣ? ಉಪಚುನಾವಣೆಯ ರಿಸಲ್ಟ್ನಿಂದ ಬಿಜೆಪಿ ಕಲಿಯಬೇಕಾದ್ದು ಏನು? ಭಿನ್ನಾಭಿಪ್ರಾಯವಿದ್ರೂ ಎಲೆಕ್ಷನ್ ಟೈಮ್ನಲ್ಲಿ ಒಂದಾಗುವ ಕೈ ಲೀಡರ್ಸ್ ಕಳೆದ ಒಂದೆರಡು ವರ್ಷಗಳಿಂದ ಒಟ್ಟಾಗಿ ಹೆಜ್ಜೆ ಹಾಕುತ್ತಿರುವ ನಾಯಕರು ರಣವ್ಯೂಹ ರಚನೆ ಕೂಡ ಮಾಡ್ಕೊಳ್ತಾರೆ, ಪ್ರತಿಯೊಬ್ಬರಿಂದ ಸಲಹೆ ಸಂಗ್ರಹ ಕೂಡ ಮಾಡ್ಕೊಳ್ತಾರೆ ಕಾಂಗ್ರೆಸ್ನ ಕೈ ನಾಯಕರು। ಈ ಎಲ್ಲ ಅಂಶಗಳೇ ಕಾಂಗ್ರೆಸ್ ಗೆಲುವಿಗೆ ಕಾರಣವಾಯ್ತಾ? ಆದರೆ ಬಿಜೆಪಿ ಎಡವಿದ್ದಲ್ಲಿ ಆ ಒಂದು ವಿಚಾರ ಬಿಜೆಪಿ ಜೆಡಿಎಸ್ ಸೋಲಿಗೆ ಕಾರಣವಾಯ್ತಾ ಅಂತ? ಉಪಚುನಾವಣೆಯ ರಿಸಲ್ಟ್ನಿಂದ ಬಿಜೆಪಿ ಕಲಿಯಬೇಕಾಗಿರೋದೇನು? ಭಿನ್ನಾಭಿಪ್ರಾಯವಿದ್ದು ಎಲೆಕ್ಷನ್ ಟೈಮ್ನಲ್ಲಿ ಒಂದಾಗುವ ಕೈ ಲೀಡರ್ಸ್ ಕಳೆದ ಒಂದೆರಡು ವರ್ಷಗಳಿಂದ ಒಟ್ಟಾಗಿ ಹೆಜ್ಜೆ ಹಾಕುತ್ತಿರುವ ಕೈ ನಾಯಕರು ಎಲ್ಲೂ ಬಿಟ್ಕೊಡಲ್ಲ ತಮ್ಮ ನಾಯಕರುಗಳಿಗೆ, ರಣವ್ಯೂಹ ರಚನೆ ಕೂಡ ಮಾಡ್ಕೊಳ್ತಾರೆ। ಅಷ್ಟೇ ಅಲ್ಲ, ಎಲ್ಲ ನಾಯಕರ ಸಲಹೆ ಕೂಡ ಪಡ್ಕೊಳ್ತಾರೆ, ಯಾರನ್ನ ಎಲ್ಲಿ ಯಾವ ಕ್ಷೇತ್ರದಲ್ಲಿ ನಿಲ್ಲಿಸಬೇಕು, ಏನು ಮಾಡಬೇಕು, ಆ ಒಂದು ಕ್ಷೇತ್ರವನ್ನು ಗೆಲ್ತ್ಕೊಂಡು ಬರಬೇಕು, ಏನು ಮಾಡಬೇಕು, ಗೆಲ್ಲಲು ಏನೆಲ್ಲ ತಂತ್ರಗಳು ಬೇಕು, ಎಲ್ಲ ನಾಯಕರು ಒಗ್ಗಟ್ಟಾಗ್ತಾರೆ। ಆದರೆ ಬಿಜೆಪಿಯಲ್ಲಿ ಹಾಗಲ್ಲ, ಭಿನ್ನಾಭಿಪ್ರಾಯಗಳು ಇದ್ದರು, ಅದೇ ಭಿನ್ನಾಭಿಪ್ರಾಯಗಳಿಂದ ಈಗ ಸೋತಿರ್ತಕ್ಕಂಥದ್ದು। ಆದರೆ ಕಾಂಗ್ರೆಸ್ನ ಕೈ ನಾಯಕರು ಈ ರೀತಿ ಮಾಡೋದಿಲ್ಲ, ಯಾವುದೇ ಭಿನ್ನಾಭಿಪ್ರಾಯಗಳಿದ್ರು ತಮ್ಮಲ್ಲಿ ಇಟ್ಕೊಂಡು ಆದರೆ ಎಲೆಕ್ಷನ್ ಬರುವ ಟೈಮ್ನಲ್ಲಿ ಒಗ್ಗಟ್ಟಾಗ್ತಾರೆ। ಈ ಒಂದು ಕಾರಣನೇ ಕಾಂಗ್ರೆಸ್ಗೆ ಗೆಲುವಿಗೆ ಕಾರಣವಾಯ್ತಾ? ಆದರೆ ಬಿಜೆಪಿ ಎಡವಿರ್ತಕ್ಕಂಥದ್ದು ಇಲ್ಲೇನಾ? ತಮ್ಮಲ್ಲಿ ಇರ್ತಕ್ಕಂಥ ಭಿನ್ನಾಭಿಪ್ರಾಯಗಳಿಂದ ಸೋತರ ಮೂರು ಉಪಚುನಾವಣಾ ಕ್ಷೇತ್ರಗಳನ್ನು ಅಂತಕ್ಕಂಥ ಪ್ರಶ್ನೆ ಮೂಡಿ ಬರ್ತಾ ಇದೆ।
ಮೂಡ ವಕ್ತ್ ವಿವಾದವಿದ್ರೂ ಕಾಂಗ್ರೆಸ್ಗೆ ಗೆಲ್ಲಿಸಿದರು ಜನರು. ಬಿಜೆಪಿಯ ಒಳ ಜಗಳಗಳೇ ಅವರ ಸೋಲಿಗೆ ಮಾರಕವಾಯ್ತಾ ಅಂತಕ್ಕಂಥ ಪ್ರಶ್ನೆ ಮೂಡಿ ಬರ್ತಾ ಇದೆ. ಲೋಕ ಚುನಾವಣೆಯಂತೆ ವರ್ಕೌಟ್ ಆಗದ ಮೈತ್ರಿ ಪಕ್ಷದ ಒಂದು ತಂತ್ರಗಳು, ಬಿಜೆಪಿಯಲ್ಲಿ ಸಮರ್ಥ ನಾಯಕತ್ವದ ಕೊರತೆ ಶುರುವಾಗಿರ್ತಕ್ಕಂಥದ್ದು. ಬಿಎಸ್ವೈ ವಿಜೇಂದ್ರ ಬಗ್ಗೆ ಕೆಂಡಕಾರುವ ಯತ್ನಾಳ್, ರಮೇಶ್ ಜಾರಕಿಹೊಳಿ ಸೇರಿದಂತೆ ಕೆಲವರಿಂದ ಗುಂಪುಗಾರಿಕೆ ಕೂಡ ನಡೀತಾ ಇದೆ ಮೈತ್ರಿಯಲ್ಲಿ. ಮೂಡ ವಕ್ತ್ ವಿವಾದವಿದ್ರೂ ಕಾಂಗ್ರೆಸ್ಗೆ ಗೆಲ್ಲಿಸದ ಜನರು. ಬಿಜೆಪಿಯ ಒಳ ಜಗಳಗಳೇ ಅವರಿಗೆ ಸೋಲಿಗೆ ಮಾರಕವಾಯ್ತಾ? ಲೋಕ ಚುನಾವಣೆಯಂತೆ ವರ್ಕೌಟ್ ಆಗದ ಮೈತ್ರಿ, ಬಿಜೆಪಿಯಲ್ಲಿ ಸಮರ್ಥ ನಾಯಕತ್ವದ ಕೊರತೆ ಇರಬಹುದಾ? ಬಿಎಸ್ವೈ ವಿಜೇಂದ್ರ ಬಗ್ಗೆ ಕೆಂಡಕಾರುವ ಯತ್ನಾಳ್, ರಮೇಶ್ ಜಾರಕಿಹೊಳಿ ಸೇರಿದಂತೆ ಕೆಲವರಿಂದ ಗುಂಪುಗಾರಿಕೆ ಕೂಡ ನಡೀತಾ ಇದೆ. ಮೂಡ ವಕ್ತ ವಿವಾದವಿದ್ದರೂ ಕಾಂಗ್ರೆಸ್ ಒಂದು ಉಪಚುನಾವಣೆಯಲ್ಲಿ ಗೆದ್ದಿದೆ, 3 ಕ್ಷೇತ್ರಗಳಲ್ಲಿ ಗೆದ್ದಿದೆ. ಆದರೆ ಬಿಜೆಪಿ ಒಳ ಜಗಳಗಳೇ ಅವರಿಗೆ ಸೋಲಿಗೆ ಮಾರಕವಾಯ್ತಾ ಅಂತಕ್ಕಂಥ ಪ್ರಶ್ನೆ ಮೂಡಿ ಬರ್ತಾ ಇದೆ. ಲೋಕ ಚುನಾವಣೆಯಂತೆ ವರ್ಕೌಟ್ ಆಗದ ಮೈತ್ರಿ ತಂತ್ರಗಳು, ಬಿಜೆಪಿಯಲ್ಲಿ ಸಮರ್ಥ ನಾಯಕತ್ವದ ಕೊರತೆ ಶುರುವಾಗಿದೆ ಅಂತ ರಾಜ್ಯದಲ್ಲಿ. ಬಿಎಸ್ವೈ ವಿಜೇಂದ್ರ ಬಗ್ಗೆ ಕೆಂಡಕಾರ್ತಾರೆ ಯತ್ನಾಳ್ ಅವರು. ಈ ಒಂದು ಒಳ ಜಗಳಗಳೇ ಬಿಜೆಪಿಯ ಸೋಲಿಗೆ ಮಾರಕವಾಯ್ತಾ ಅಂತಕ್ಕಂಥ ಪ್ರಶ್ನೆ ಮೂಡಿ ಬರ್ತಾ ಇದೆ. ಯಾಕಂದ್ರೆ ಕಾಂಗ್ರೆಸ್ನಲ್ಲಿ ಮೂಡ ಹಗರಣವಾಗಿರ್ಬೋದು, ವಕ್ತ್ ಆಗಿರ್ಬೋದು, ಸಾಕಷ್ಟು ಹಗರಣಗಳಿದೆ. ಈ ಎಲ್ಲ ಹಗರಣಗಳಿದ್ರು ಎಲ್ಲ ನಾಯಕರು ಒಗ್ಗಟ್ಟಾಗಿ ತಮ್ಮ ಅಭ್ಯರ್ಥಿಗಳನ್ನ ಗೆಲ್ಲಿಸ್ಕೊಳ್ಳೋದಕ್ಕೆ ಪ್ರತಿತಂತ್ರವನ್ನು ರೂಪಿಸ್ತಾರೆ. ಆದರೆ ಬಿಜೆಪಿಯಲ್ಲಿ ಸಮರ್ಥ ನಾಯಕತ್ವದ ಒಂದು ಕೊರತೆ ಕಾಣ್ತಾ ಇರ್ಬೋದಾ? ಈ ಎಲ್ಲ ಒಂದು ಕಾರಣಗಳು ಬಿಜೆಪಿಗೆ ಸೋಲಿನಿಗೆ ಒಂದು ಕಾರಣ ಆಗಿರ್ಬೋದು. ಆದರೆ ಕಾಂಗ್ರೆಸ್ಸಿಂದ ಒಳ್ಳೆ ನಾಯಕತ್ವ ಇದೆ, ಆ ಕಾರಣಕ್ಕೆ ಗೆದ್ದಿರ್ಬೋದಾ ಅಂತಕ್ಕಂಥ ಒಂದು ಪ್ರಶ್ನೆಗಳು ಮೂಡಿ ಬರ್ತಾ ಇದೆ. ಸಮರ್ಥ ನಾಯಕತ್ವಕ್ಕೆ ಜೈ ಎಂದ ರಾಜ್ಯದ ಮತದಾರರು. 2023ರ ವಿಧಾನಸಭಾ ಚುನಾವಣೆ ವೇಳೆ ಕೈನಲ್ಲೂ ಭಿನ್ನಮತ ಸೃಷ್ಟಿಯಾಗಿತ್ತು. ಸಿದ್ದರಾಮಯ್ಯ ಡಿಕೆಶಿ ನಡುವೆ ಅಭಿಪ್ರಾಯದ ಭೇದ ಕೂಡ ಏರ್ಪಟ್ಟಿತ್ತು. ಹೀಗಿದ್ದರೂ ಗೆಲ್ಲಲು ಒಂದಾಗಿ ಪಕ್ಷವನ್ನು ಮುನ್ನಡೆಸಿದ್ರು ಸಿದ್ದು ಹಾಗೂ ಡಿಕೆಶಿ ಅವರು. ಈ ಲಾಜಿಕ್ನ ಮರೆತ ಬಿಜೆಪಿ ಸಮರ್ಥ ನಾಯಕತ್ವಕ್ಕೆ ಜೈ ಎಂದ ರಾಜ್ಯದ ಮತದಾರರು. 2023ರ ವಿಧಾನಸಭೆ ಚುನಾವಣೆ ವೇಳೆ ಕೈನಲ್ಲೂ ಭಿನ್ನಮತವಿತ್ತು. ಆದರೂ ಕೂಡ ಸಿದ್ದರಾಮಯ್ಯ ಡಿಕೆಶಿ ನಡುವೆ ಅಭಿಪ್ರಾಯದ ಭೇದ ಕೂಡ ಇತ್ತು. ಎಲ್ಲವನ್ನು ಅಡ್ಜಸ್ಟ್ ಮಾಡಿಕೊಂಡು ಗೆಲ್ಲಲು ಒಂದಾಗಿ ಪಕ್ಷವನ್ನು ಮುನ್ನಡೆಸಿದ್ರು ಸಿಎಂ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ಈ ಲಾಜಿಕ್ನ ಮರೆತು ಮಂಕಾಯ್ತಾ ಬಿಜೆಪಿ ಅಂತಕ್ಕಂಥ ಪ್ರಶ್ನೆ ಮೂಡಿ ಬರ್ತಾ ಇದೆ. ಸಮರ್ಥ ನಾಯಕತ್ವಕ್ಕೆ ಜೈ ಎಂದ ರಾಜ್ಯದ ಮತದಾರರು. ವಿಧಾನಸಭಾ ಚುನಾವಣೆಯಲ್ಲಿ ಒಗ್ಗಟ್ಟಾಗಿ ಕಾಂಗ್ರೆಸ್ನಲ್ಲೂ ರಾಜ್ಯ ನಾಯಕರಲ್ಲಿ ಭಿನ್ನಾಭಿಪ್ರಾಯ ಇತ್ತು, ತಮ್ಮಲ್ಲೇ ಒಳ ಜಗಳಗಳಿತ್ತು. ಆ ಎಲ್ಲವನ್ನು ಮರೆತು ಒಗ್ಗಟ್ಟಾಗಿ ಆ ಒಂದು ಎಲೆಕ್ಷನ್ನ ಲೀಡ್ ಮಾಡಿಕೊಂಡು ತಮ್ಮ ಪಕ್ಷವನ್ನು ಮುನ್ನಡೆಸಿದ್ರು. ಆದರೆ ಬಿಜೆಪಿಯಲ್ಲಿ ಇದೇ ಕೊರತೆ ಆಗ್ತಿರ್ಬೋದಾ ಅಂತಕ್ಕಂಥ ಪ್ರಶ್ನೆ ಮೂಡಿ ಬರ್ತಾ ಇದೆ.